ಬಡವರು ದಲಿತರಿಗೆ ಹಕ್ಕುಪತ್ರ, ರಸ್ತೆ ಇತರ ಮೂಲ ಸೌಕರ್ಯಗಳನ್ನು ಒದಗಿಸುವುದಕ್ಕಾಗಿ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯು ನಿರಂತರವನ್ನ ಹೋರಾಟ ಮಾಡ್ತಾ ಇದ್ದು, ಪುಣಚದ 3 ಕುಟುಂಬಗಳಿಗೆ 94C ಹಕ್ಕುಪತ್ರಕ್ಕಾಗಿ ಪ್ರತಿಭಟನೆ ನಡೆಸಿದ ಸಂದರ್ಭ ತಾನು ಹಣ ಪಡೆದು ಹೋರಾಟ ಮಾಡ್ತಾ ಇದ್ದೇನೆ ಎಂದು ಪುತ್ತೂರು ಶಾಸಕರು ಆರೋಪಿಸಿರುವಂತದ್ದು ಆಧಾರರಹಿತವಾಗಿದೆ ಎಂದು ವೇದಿಕೆಯ ರಾಜ್ಯಾಧ್ಯಕ್ಷ ಗಿರಿಧರ್ ನಾಯ್ಕ ತಿಳಿಸಿದ್ದಾರೆ. ಇವರು ಮಂಗಳವಾರ ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಿಡಪಳ್ಳಿಯ ರಸ್ತೆಯ ಹೋರಾಟ, ಪುಣಚದ ಹಕ್ಕುಪತ್ರದ ಹೋರಾಟ ಅಥವಾ ಇತರ ಹೋರಾಟದಲ್ಲಿ ನಾನು ಯಾರಿಂದಲೂ ₹1 ಪಡೆಯದೆ ಹೋರಾಟ ಮಾಡಿ ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನ ಮಾಡಿದ್ದೇನೆ. ಪುಣಚದ 3 ಪರಿಶಿಷ್ಟ ಕುಟುಂಬಗಳಿಗೂ ನಮ್ಮ ಸಂಘಟನೆಯ ಹೋರಾಟದ ಫಲವಾಗಿಯೇ ನ್ಯಾಯ ಸಿಕ್ಕಿದೆ. ಆದರೆ ಶಾಸಕ ಅಶೋಕ್ ಕುಮಾರ್ ರೈಯವರು ಯಾವುದೇ ಆಧಾರ ಇಲ್ಲದೆ ನನ್ನ ವಿರುದ್ಧ ಸುಳ್ಳು ಅಪವಾದ ಹಾಕಿರುವಂತದ್ದು ನೋವು ತಂದಿದೆ. ಈ ಕುರಿತು ಅವರ ಬಳಿ ಹೋಗಿ ಮಾತನಾಡಿದಾಗ ಯಾರೋ ಹಾಗೆ ಹೇಳಿದ್ರು ಎಂಬ ಸಮಜಾಯಿಷಿಯನ್ನ ನೀಡಿದ್ದಾರೆ. ಈ ರೀತಿಯಲ್ಲಿ ಒಬ್ಬರ ಸಾಮಾಜಿಕ ಕಾಳಜಿಯ ಕುರಿತು ಆರೋಪ ಮಾಡುವಂತದ್ದು ಸರಿಯಲ್ಲ. ನಾನು ಕೂಡ ಕಾಂಗ್ರೆಸ್ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದು, ಶಕುಂತಲಾ ಶೆಟ್ಟಿಯವರು ಶಾಸಕರಾಗಿದ್ದ ವೇಳೆ ಅಕ್ರಮ ಸಕ್ರಮ ಸಮಿತಿಯ ಸದಸ್ಯನಾಗಿಯೂ ಕೆಲಸ ಮಾಡಿದ್ದೇನೆ. ನನ್ನ ತಂದೆಯವರು ಎಪಿಎಂಸಿ ಸಹಕಾರಿ ಸಂಘದಲ್ಲಿ ಅಧ್ಯಕ್ಷರಾಗಿ ದುಡಿದಿದ್ದಾರೆ. ಪುಣಚದ 3 ಕುಟುಂಬಗಳು ಹಕ್ಕುಪತ್ರಕ್ಕಾಗಿ ಪ್ರತಿಭಟನೆ ನಡೆಸಿದ ವೇಳೆ ಪುತ್ತೂರು ಶಾಸಕರಿಗೆ ಬಡವರ ಪರ ಕಾಳಜಿ ಇದ್ದಿದ್ರೆ ಸ್ಥಳಕ್ಕೆ ಬಂದು ಮಾತನಾಡಿಸುವ ಕಾರ್ಯ ಮಾಡಬೇಕಿತ್ತು. ಬಿಜೆಪಿಯವರು ನಾವು ಕರೆಯದೇ ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಮಗೆ ಆ ಕುಟುಂಬಗಳಿಗೆ ನ್ಯಾಯ ದೊರಕಿಸುವ ಉದ್ದೇಶ ಇತ್ತೇ ವಿನಃ ರಾಜಕೀಯದ ಉದ್ದೇಶ ಇರಲಿಲ್ಲ ಎಂಬುದನ್ನು ಸ್ಪಷ್ಟಪಡಿಸ್ತಾ ಇದ್ದೇವೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಸದಸ್ಯರಾದ ಚಂದ್ರಶೇಖರ್ ಪುಣಚ, ಪ್ರೇಮ, ವಿಜಯಲಕ್ಷ್ಮಿ ಹಾಗೂ ಬೇಬಿ ಕುಮಾರಿ ಉಪಸ್ಥಿತರಿದ್ದರು. 21/5/2026 ತಹಸೀಲ್ದಾರ್ ನನಗೆ ಬರೆದು ಕೊಟ್ಟಿದ್ದಾರೆ. ನಾವು ಪೆರ್ನೆ ಗ್ರಾಮದಲ್ಲಿ ಕೊಡ್ತೇವೆ ಅಂತೇಳಿ. ಇದು ತಹಸೀಲ್ದಾರ್ ದಂಡಾಧಿಕಾರಿ ಅವರದ್ದು ಲೆಟರ್. ಯಾವುದು ಮೇ ನೋಡಿ 21/5/2026 ನನಗೆ ಅವರು 11 ಗಂಟೆಗೆ ನನಗೆ ಲೆಟರ್ ಕೊಟ್ಟರು. ನೀವು ಪ್ರತಿಭಟನೆ ಕೂತ್ಕೊಳ್ಬೇಕಂತ ಇಲ್ಲ, ನಾವು ಖಂಡಿತವಾಗಿ ಮಾಡಿಕೊಡ್ತೇವೆ ಅಂತೇಳಿ. ಆ ದಿವಸ 21/5/6 ಅವರು 11 ಗಂಟೆಗೆ ಅಲ್ಲಿ ಪೆರ್ನೆ ಪಂಚಾಯತಿಗೆ ಅಲ್ಲಿ ಇವರು 3 ಜನದ ಆಟೋ ಮಾಡಿ ಇವರು ಹೋದ್ರು. ಪಾಪ ಅಲ್ಲಿ ಹೋಗುವಾಗ ಅವತ್ತು ಏನು ಅಲ್ಲ 21 ಫಸ್ಟಿಗೆ ಹೋದು 21/5/2026 ಪೆರ್ನೆಗೆ ಹೋದ್ರು. ಪೆರ್ನೆ ಗ್ರಾಮ ಪಂಚಾಯತಿಗೆ ಅದು 26 ತಹಸೀಲ್ದಾರ್ 21ಕ್ಕೆ ನನಗೆ ಲೆಟರ್ ಕೊಟ್ಟರು. ಹೌದೌದು 26/5/2026 ಅವರು 11 ಗಂಟೆಗೆ ನೀವು ಬರಬೇಕು, ನಾವೆಲ್ಲ ಬರ್ತೇವೆ, ಶಾಸಕರು ಬರ್ತಾರೆ. 94C ಯಾವಾಗಲೂ ಉಂಟಲ್ಲ, ದಂಡಾಧಿಕಾರಿ ಕೊಡುವುದಲ್ಲದೆ ಶಾಸಕರಿಗೆ ಕೊಡಲಿಕ್ಕೆ ಇಲ್ಲ. ಯಾಕೆ ಗೊತ್ತಲ್ಲ, ಈಗ ಪ್ರೋಟೋಕಾಲ್ ಏನಂತ ಹೇಳಿ ನಮಗೇನು ಗೊತ್ತಿಲ್ಲ. ನಾವು ಅದೇ ಶಾಸಕರಿಗೆ, ಬೇರೆಯವರ ಮಾಜಿ ಶಾಸಕರಿಗೆ ನಾವು ಕೇಳಿದ್ದು, ಇದು ಪ್ರೋಟೋಕಾಲ್ ಏನಿದೆ ಸರ್ಕಾರದ ರೂಲ್ಸ್ ಅಂತ. ಇಲ್ಲಪ್ಪ, ಅದು ಹಕ್ಕುಪತ್ರ ಮಾತ್ರ ವಿತರಣೆ. ಇದು 94C ಅದು ದಂಡಾಧಿಕಾರಿಗೆ ಇರುವುದು, ನಮಗೆ ಯಾವುದು ಶಾಸಕರಿಗೆ ಇಲ್ಲ, ಸರ್ಕಾರದ ಆದೇಶ ಏನಿಲ್ಲ ಅಂತ ಹೇಳಿದ್ರು. ಆಯ್ತು, ಓಕೆ ಅಂತ ಹೇಳಿದ್ರು. ನಾನು ಸಹ ಒಂದು 10 ವರ್ಷ ಮುಂಚೆ ನಾನು ಅಕ್ರಮ ಸಕ್ರಮ ಬೈಟಕಲ್ಲಿ ನಾನು ಸಹ ಇದ್ದವು. 5 ವರ್ಷ ನಾನು ಕಂಪ್ಲೇಂಟ್ ಮಾಡಿದ್ದೇನೆ. ಇಲ್ಲಿ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಇರುವಾಗ 5 ವರ್ಷ ನಾನು ಅಕ್ರಮ ಸಕ್ರಮದಲ್ಲಿ ನಾನಿದ್ದೆ. ನಾನು ಸಹ ಸಿಟ್ಟಿಂಗಲ್ಲಿದ್ದೆ, ನನಗೆ ಸಹ ಇದೆ. ನಾವು ಇಷ್ಟರವರೆಗೆ ಎಲ್ಲಿಯೂ ನಾವು ಹಕ್ಕುಪತ್ರ ವಿತರಣೆ ಮಾಡೋದು ತಹಸೀಲ್ದಾರ್, ಒಮ್ಮೊಮ್ಮೆ ಪೋಸ್ಟಲ್ಲಿ ಕಲಿಸಿದ್ದು ನಾನಿರುವಾಗ. ಮತ್ತು ಅಕ್ರಮ ಸಕ್ರಮ ಅದಕ್ಕೆಲ್ಲ ಇಲ್ಲಿ ಯಾವುದು ತಹಸೀಲ್ದಾರ್ ಮತ್ತು 12 ಜನ ಕಮಿಟಿಯವರು ಮತ್ತು ಶಾಸಕರು ಅವರಿದ್ದು ಅಕ್ರಮ ಸಕ್ರಮ ವಿತರಣೆ. ಅದು ಅಲ್ಲದೆ ಅವರು ಏನು ಮಾಡಿದ್ರು, ಆ ದಿವಸ ಕೊಡಲಿಲ್ಲಲ್ಲ, ಅದಕ್ಕೆ ನಾವೇನು ಮಾಡಿದರೆ, ನಾವು ಪ್ರತಿಭಟನೆ ನಿರಂತರವಾಗಿ ಪ್ರತಿಭಟನೆ ಮಾಡಿದ್ವಿ. ಅದಕ್ಕೆ ಹೇಳಿದ್ರು, ನೀವು ಪ್ರತಿಭಟನೆ ಇಲ್ಲಿ ಮಾಡಬಾರ್ದು, ನೀವು ಹೋಗಿ ಶಾಸಕರ ಕಚೇರಿಗೆ ಹೋಗಿ ಅಂತ ಹೇಳಿದ್ರು. ಯಾರು ತಹಸೀಲ್ದಾರ್ ಹೇಳಿದ್ರು, ಅವ್ರ ಹತ್ರ ಮಾತಾಡಬೇಕು ಅಂತ ಹೇಳಿದ್ರು. ಏನು ವಿಷಯ, ಶಾಸಕರ ಹತ್ರ ಮಾತಾಡಿದೆ. ಎಲ್ಲ ಫೈಲ್ ಇಲ್ಲದ ಕ್ಯಾನ್ಸಲ್ ಆಗಿದ್ದದ್ದು, ಅದರಲ್ಲಿ ಅಬ್ಜೆಕ್ಷನ್ ಉಂಟು. ಸರ್ಕಾರ ಭೂಮಿಗೆ ಯಾವುದು ಅಬ್ಜೆಕ್ಷನ್ ಉಂಟು ಅಂತ ಕೇಳಿದೆ. ಅದು ಯಾರ ಮುಖಾಂತರೇ ನಮಗೇನು ಗೊತ್ತಿರಲಿಲ್ಲ. ಸರ್ಕಾರದ್ದು ಒಂದು ಸರ್ಕಾರ ಭೂಮಿ 2 ಎಕರೆ ಜಿಲ್ಲೆ, ಅದರಲ್ಲಿ ಸರ್ಕಾರಿ ಭೂಮಿ ಇಟ್ಟು ಅದು ಸಹ ಪಂಚಾಯತಿದು ವಾಟರ್ ಟ್ಯಾಂಕ್ ಇವೆ ದೊಡ್ಡದು. ಅಲ್ಲಿ ಆ ಸರ್ಕಾರದಲ್ಲೇ ಕಟ್ಟೋದ್ರಲ್ಲಿ ಯಾರದು ಪಟ್ಟ ಜಾಗದಲ್ಲಿ ಕಟ್ಟೋದಿಲ್ಲ, ಯಾರದು ಕುಂಕಿ ಜಾಗದಲ್ಲಿ ಇಲ್ಲ, ಕುಂಕಿ ಮಿಂಚಿನಿಗಿಲ್ಲ. ಆದರೂ ಅಲ್ಲಿ ವಾಸ್ತವ್ಯದಿಲ್ಲದೆ 8-9 ವರ್ಷದಿಂದ ವಾಸ್ತವ್ಯದಿದ್ದಾರೆ. ಆದರೆ ಇವರಿಗೆ ಬಡವರಿಗೆ ಕೂಗು ಯಾರಿಗೆ ಅಂತೇಳಿ ಗೊತ್ತಾಗುವುದಿಲ್ಲ ಅಂತೇಳಿ, ಇವರಿಗೆ ಏನಂತೇಳಿ ನಮಗೆ ಗೊತ್ತಿಲ್ಲ. ಅದು ಒಂದು ದಿವಸ ಇವರು ಶಾಸಕರಲ್ಲಿ ಬಂದರು. ಶಾಸಕರಲ್ಲಿ ಬಂದು ಇವರು ಏನು ಹೇಳಿದರು, ಶಾಸಕರ ಕಚೇರಿಯಲ್ಲಿ ಬಂದು ರೂಮಲ್ಲಿ ಬಂದು ಅವರು ಇವರ ಹತ್ರ ಮಾತಾಡಿದರು. ಏನು
ಏನು ವಿಷಯ ಅಂತ ಕೇಳಿ ಇವರ ಹತ್ರ ಕೇಳಿ. ಅಲ್ಲ ಈಗ ನೀವು ಹೇಳಿದ್ರಿ